ನಮಸ್ಕಾರ ಸ್ನೇಹಿತರೆ, ಸುಜಾತ ಸ್ನೇಹ ಲೋಕಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ನಿಮಗೆ ಮಂಗಳೂರು ಸೌತೆಕಾಯಿಯ ಹುಳಿಯನ್ನು ಉಡುಪಿಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೇಗೆ ಮಾಡುವುದು ಅಂತ ತೋರಿಸ್ತೇನೆ. ಊಟ ಮಾಡಿ ಕೈ ಬಾಯಿ ತೊಳೆದರೂ ಕೈಯಲ್ಲಿ ಪರಿಮಳ, ಬಾಯಲ್ಲಿ ರುಚಿ ಹಾಗೆಯೇ ಉಳಿದುಕೊಳ್ಳುವಂತಹ ವಿಶಿಷ್ಟವಾದ ಹುಳಿಯನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಹುಳಿಗೆ ಒಂದು ಒಳ್ಳೆಯ ಮಂಗಳೂರು ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಕರಾವಳಿ ಕಡೆ ಮಂಗಳೂರು ಸೌತೆಗೆ ಹಲಸಿನ ಬೀಜವನ್ನು ಸೇರಿಸಿ ಹುಳಿಯನ್ನು ಇನ್ನಷ್ಟು ರುಚಿಗೊಳಿಸುವ ಅಭ್ಯಾಸ ಉಂಟು. ಹಾಗಾಗಿ ನನ್ನಲ್ಲೂ ಹಲಸಿನ ಬೀಜ ಇತ್ತು, ಅದನ್ನು ಸುಲಿದು ತಗೊಂಡಿದ್ದೇನೆ. ಸೌತೆಕಾಯಿಯನ್ನು ತೊಳೆದು ತಂದಿದ್ದೇನೆ. ಈಗ ಇದನ್ನು ಕತ್ತರಿಸಿಕೊಳ್ಳುವ. ಸೌತೆಕಾಯಿ ಒಳ್ಳೆ ಹಣ್ಣಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಈ ಮಂಗಳೂರು ಸೌತೆಕಾಯಿಯಲ್ಲಿ ನೀರಿನ ಅಂಶ ಮತ್ತು ನಾರಿನ ಅಂಶ ಹೇರಳವಾಗಿರೋದ್ರಿಂದ ಇದು ದೇಹವನ್ನು ತಂಪಾಗಿಡುತ್ತದೆ ಮತ್ತು ಜೀರ್ಣಾಂಗ ವ್ಯೂಹದ ಕೆಲಸವನ್ನು ಕೂಡ ಸರಾಗ ಮಾಡ್ತದೆ. ವಿಟಮಿನ್ಗಳು ಮತ್ತು ಖನಿಜಗಳು ಕೂಡ ಈ ಮಂಗಳೂರು ಸೌತೆಕಾಯಿಯಲ್ಲಿ ಹೇರಳವಾಗಿದೆ. ದಿಂಡು ಮತ್ತು ಬೀಜವನ್ನು ಈಗ ಬೇರೆ ಮಾಡಿಕೊಳ್ಳುವ. ಸೌತೆಕಾಯಿ ಚೆನ್ನಾಗಿ ಹಣ್ಣಾಗಿಲ್ಲದಿದ್ದರೆ ಇದು ಸ್ವಲ್ಪ ಕಹಿ ಬರ್ತದೆ, ಆದರೆ ಈ ಸೌತೆಕಾಯಿ ಚೆನ್ನಾಗಿ ಹಣ್ಣಾಗಿದೆ, ಅದರಿಂದ ಏನೂ ತೊಂದರೆ ಇಲ್ಲ. ಈ ದಿಂಡು ಮತ್ತು ಬೀಜ ಈ ಎರಡರಲ್ಲೂ ನಾನೊಂದು ರೆಸಿಪಿ ಮಾಡಲಿಕ್ಕುಂಟು. ಅದು ಏನಂತ ನಿಮಗೆ ಆಮೇಲೆ ಹೇಳ್ತೇನೆ. ನೋಡಿ, ಈಗ ಹೋಳುಗಳು ಇಷ್ಟು ದಪ್ಪ ಇದ್ದರೆ ಸಾಕು. ಇದನ್ನು ನಾನು ಸಿಪ್ಪೆ ಸಹಿತ ಹಾಕಿಕೊಳ್ತಾ ಇದ್ದೇನೆ. ಸಿಪ್ಪೆಯಲ್ಲಿ ಪೌಷ್ಟಿಕಾಂಶ ಮತ್ತು ನಾರಿನ ಅಂಶ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ದಿಂಡಿನಿಂದ ಬೀಜವನ್ನು ಬೇರೆ ಮಾಡಿಕೊಳ್ಳುವ. ಬೀಜವನ್ನು ಬೇರ್ಪಡಿಸಿದ ದಿಂಡನ್ನು ಕೂಡ ನಾವು ಕತ್ತರಿಸಿ ಹುಳಿಗೆ ಹಾಕಿಕೊಳ್ಳಬಹುದು, ಇಲ್ಲವಾದರೆ ಇದರ ದೋಸೆಯನ್ನು ಕೂಡ ಮಾಡಬಹುದು. ನಾನೀಗ ಇದನ್ನು ದೋಸೆಗೆ ಇಟ್ಟುಕೊಳ್ತಾ ಇದ್ದೇನೆ ಮತ್ತು ಬೀಜವನ್ನು ಸೋಸಿ ತಂಬುಳಿಗೆ ಇಟ್ಟುಕೊಳ್ತೇನೆ. ಇವೆರಡೂ ರೆಸಿಪಿಯನ್ನು ನನ್ನ ವಾಹಿನಿಯಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇರ್ತೀನಿ ಸ್ನೇಹಿತರೆ, ನೋಡ್ತಾ ಇರಿ. ಈಗ ಈ ಸೋಸಿದ ನೀರನ್ನು ಕೂಡ ನಾನು ಚೆಲ್ಲುವುದಿಲ್ಲ, ಇದನ್ನು ಹುಳಿಗೆ ಹಾಕಿಕೊಳ್ತೇನೆ. ಇದರಿಂದ ಹುಳಿಯ ರುಚಿ ಜಾಸ್ತಿ ಆಗ್ತದೆ. ಈಗ ಈ ಬೀಜವನ್ನು ಒಣಗಲು ಬಿಟ್ಟು ಬೇಕಾದಾಗ ತಂಬುಳಿ ಮಾಡಿಕೊಳ್ಳಬಹುದು. ಈಗ ಒಂದು ಕುಕ್ಕರ್ನಲ್ಲಿ ಅರ್ಧ ಪಾವಿನಷ್ಟು ತೊಗರಿಬೇಳೆಯನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ಸಿಪ್ಪೆ ಬಿಡಿಸಿ ತೊಳೆದ ಹಲಸಿನ ಬೀಜಗಳನ್ನು ಕೂಡ ಈ ಬೇಳೆಯ ಜೊತೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸಾಕಷ್ಟು ನೀರು ಸೇರಿಸಿ ಸ್ವಲ್ಪ ಅರಸಿನ ಪುಡಿಯನ್ನು ಹಾಕಿ ಅರ್ಧ ಚಮಚ ತೆಂಗಿನೆಣ್ಣೆಯನ್ನು ಸೇರಿಸಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈ ಕುಕ್ಕರ್ ಈಗ 3 ವಿಸಲ್ ಕೂಗಲಿ. ಅಲ್ಲಿವರೆಗೆ ನಾವು ಹುಳಿ ಮಾಡುವ ಪಾತ್ರೆಗೆ ಹೋಳುಗಳನ್ನೆಲ್ಲ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಬೆಲ್ಲವನ್ನು ಹಾಕೊಳ್ಳೋಣ. ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ಹುಳಿ ರುಚಿ ಬರೋದಿಲ್ಲ. ಬೇಯಲು ಬೇಕಾದಷ್ಟು ನೀರು ಸೇರಿಸಿ ಈಗ ಪರಿಮಳಕ್ಕಾಗಿ ಒಂದು ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಹಂತದಲ್ಲಿ ಇವೆರಡನ್ನು ಸೇರಿಸಿದರೆ ಹೋಳು ಒಳ್ಳೆ ಪರಿಮಳವನ್ನು ಎಳ್ಕೊಳ್ಳುತ್ತೆ. ಹುಳಿಗೆ ಈಗ ಮಸಾಲೆ ಪದಾರ್ಥಗಳು ಏನೇನು ಬೇಕಂತ ನೋಡುವ. 2 ಚಮಚ ಉದ್ದಿನಬೇಳೆ, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ, 8ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು 2 ಗರಿ ಮತ್ತು ಅರ್ಧ ಚಮಚ ಮೆಂತೆ. 1 ಹೋಳಿನಷ್ಟು ಕಾಯಿ ತುರಿ ಕೂಡ ಬೇಕು. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ. ಕಾದ ಮೇಲೆ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸಿನಕಾಯಿಯನ್ನು ಹುರಿತಾ ಇದ್ದೇನೆ. ಬ್ಯಾಡಗಿ ಮೆಣಸಿನಕಾಯಿ ಬಿಸಿಯಾದ ಮೇಲೆ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು ಮೆಂತೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇವಿಷ್ಟನ್ನು ಹಾಕಿ ಹದವಾಗಿ ಹುರಿದುಕೊಳ್ಬೇಕು, ಸಣ್ಣ ಉರಿಯಲ್ಲಿ ಹುರಿಬೇಕು. ಇವಿಷ್ಟು ಬಾಡಿದ ಮೇಲೆ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಜೊತೆಯಲ್ಲಿ ಸೇರಿಸಿ ಹದವಾಗಿ ಹುರಿಯಬೇಕು. ಹುಳಿಯ ವಿಶೇಷವಾದ ಪರಿಮಳದ ಗುಟ್ಟು ಇರೋದು ಈ ಮಸಾಲೆ ಹುರಿಯೋದ್ರಲ್ಲೇ. ಈಗ ಮಸಾಲೆ ಹುರಿತು ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನು 1 ನಿಮಿಷದಷ್ಟು ಹುರ್ಕೊಳ್ಳೋಣ. ಹುರಿದ ಮಸಾಲೆ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ರುಬ್ಬಲು ಸಾಕಷ್ಟು ನೀರು ಹಾಕಿ ಈಗ ಇದನ್ನು ತರಿತರಿಯಾಗಿ ರುಬ್ಬಿಕೊಂಡು ಬರೋಣ. ಮಸಾಲೆ ತೀರಾ ನಯವಾದರೆ ಈ ಹುಳಿಗೆ ಅಷ್ಟೊಂದು ಹೊಂದುವುದಿಲ್ಲ. ನೋಡಿ, ಇಷ್ಟಿದ್ದರೆ ಸಾಕು. ಸೌತೆಕಾಯಿ ಹೋಳು ಈಗ ಚೆನ್ನಾಗಿ ಬೆಂದಿದೆ. ರುಬ್ಬಿರುವ ಮಸಾಲೆಯನ್ನು ಹಾಕಿಕೊಳ್ಳುವ ಸಮಯ. ಮಸಾಲೆಯನ್ನು ಹಾಕಿಕೊಳ್ಳೋಣ. ಬೇಕಾದಷ್ಟು ನೀರು ಸೇರಿಸಿಕೊಂಡು ನಮ್ಮ ಹುಳಿಯ ರಸದ ಸ್ಥಿರತೆಯನ್ನು ಈಗ ಸರಿ ಮಾಡಿಕೊಳ್ಳೋಣ ಮತ್ತು ಬೆಂದಿರುವ ಹಲಸಿನ ಬೀಜ ಹಾಗೂ ಬೇಳೆಯನ್ನು ಕೂಡ ಈ ಹಂತದಲ್ಲಿ ಹಾಕಿಕೊಳ್ಳೋಣ. ಇದನ್ನು ಚೆನ್ನಾಗಿ ಬೆರೆಸಿ 5 ನಿಮಿಷ ಕುದಿಯಲು ಬಿಡೋಣ. ಕುದೀತಾ ಇರುವ ಹಾಗೆಯೇ ಅದ್ಭುತವಾದ ಪರಿಮಳ ಬರ್ತಾ ಇದೆ.
ಬಾಯಲ್ಲಿ ನೀರೂರಿಸುವ, ಹಸಿವೆಯನ್ನು ಕೆರಳಿಸುವ ಆಹಾ ಎನ್ನುವ ಪರಿಮಳ. ಕೊನೆಗೆ ಸ್ವಲ್ಪ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, ಒಂದು ಗರಿ ಕರಿಬೇವಿನ ಸೊಪ್ಪು ಸೇರಿಸಿದರೆ ಮಂಗಳೂರು ಸೌತೆಕಾಯಿ ಹುಳಿ ರೆಡಿ. ಈ ಹುಳಿಯನ್ನು ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ. ಉಡುಪಿ ರುಚಿ ನಿಮಗೂ ಕೂಡ ಖಂಡಿತವಾಗಲೂ ಇಷ್ಟ ಆಗ್ತದೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳನ್ನು ನಾನು ಓದ್ತೀನಿ ಮತ್ತು ಪ್ರತಿಕ್ರಿಯಿಸ್ತೀನಿ ಕೂಡ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಸುಜಾತ ಸ್ನೇಹಲೋಕ ಯೂಟ್ಯೂಬ್ ವಾಹಿನಿಯನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಜೊತೆಗೂಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಸೌಖ್ಯವಾಗಿರಿ, ಖುಷಿಯಾಗಿರಿ.